ಡಿಕೆ ಶಿವಕುಮಾರ್ ಅವರ ನಿವಾಸ ಇದೆಯಲ್ಲ ಅದೀಗ ಒಂದು ರೀತಿಯಲ್ಲಿ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅನೇಕ ಶಾಸಕರು ಈಗ ಆಗಮಿಸ್ತಾ ಇದ್ದಾರೆ. ಒಂದು ಶುಭಾಶಯಗಳನ್ನು ಕೋರೋದಕ್ಕೆ, ಮತ್ತೊಂದು ಸಚಿವ ಸ್ಥಾನವನ್ನ ನಮಗೆ ಈ ಬಾರಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿದ್ದಾರೆ. ಸಚಿವಗಿರಿಗೆ ದರ್ಶನ್ ಧ್ರುವನಾರಾಯಣ್ ಬೇಡಿಕೆ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದಾಶಿವನಗರಕ್ಕೆ ಈಗ ಡಿಕೆ ಶಿವಕುಮಾರ್ ನಿವಾಸ ಅಲ್ಲಿಗೆ ದಂಡಾಗಿ ಆಗಮಿಸ್ತಾ ಇದ್ದಾರೆ ಶಾಸಕರು. CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದಯರು ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ನಾವೆಲ್ಲ ಜೊತೆಲೇ ಇದ್ದರು, ಕೊಲೀಗ್ಸು. ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ನಿನ್ನೆ ಇನ್ನೂ CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವರನ್ನ ಪಟ್ಟಣದ ಶಾಸಕರು, ನಮ್ಮ ಚಾಮರಾಜ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಬ್ಬರು ಕೂಡ ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ಜೊತೆಗೆ ಇನ್ನೂ ಹಲವಾರು ಶಾಸಕರು ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಪಕ್ಷದ CLP ನಾಯಕರಲ್ಲಿ, ವಿಶೇಷವಾಗಿ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡೋದೊಂದು, ಈ ಬಾರಿ ಸಚಿವ ಸಂಪುಟ ಏನು ರಚನೆ ಆಗ್ತಿದೆ ಅದರಲ್ಲಿ ಈಗಾಗಲೇ ಮಾಧ್ಯಮದ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಮೊದಲನೇ ಬಾರಿ ಎರಡನೇ ಬಾರಿ ಆಯ್ಕೆಯಾದಂಥ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಎಲ್ಲರೂ ಕೂಡ ಸೇರಿ ಬರೆದಿದ್ದು. ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾದ್ರೂ ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಮಾಡಿದ್ದು. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ. ಇದರಿಂದ ನಾವು ಇವತ್ತು ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡೋದಿಷ್ಟೇ, ಹೊಸದಾಗಿ ರಚನೆ ಆಗಿರುವಂಥ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ ಮತ್ತು ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ. ಸೆಕೆಂಡ್ ಲೈನ್ ಆಫ್ ಲೀಡರ್ಸನ್ನು ಬೆಳೆಸಂಗೆ ಕೂಡ ಆಗ್ತದೆ, ಮುನ್ನೆಲೆಗೆ ತಂದಂಗೆ ಆಗ್ತದೆ. ಅದರಿಂದ ಹೊಸೊಬ್ಬರು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರಾಗಿರುವಂತಹ CLP ನಾಯಕರಾಗಿರುವಂಥ ಡಿಕೆ ಶಿವಕುಮಾರ್ ಸಾಹೇಬರಲ್ಲಿ, ಹಾಗೆ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಮತ್ತು ನಮ್ಮ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ, ಉಜ್ವಲ ಸಾಹೇಬರಲ್ಲಿ, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮೊದಲಿಂದ ಹೋರಾಟದ ಈ ಸರ್ಕಾರ ಬಂದಿದ್ದ ದಿವಸದಿಂದ ಆದ್ರೆ ಈಗ ಅವಕಾಶ ಇದೆ. ಈ ಅವಕಾಶದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದ್ರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ, SN ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರುವಂಥವರು, SN ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರುವಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್, ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತೇಳಿ ಹೇಳಿದ್ವಿ. ನಮಸ್ಕಾರ. ಅದು ಮೊದಲಿಂದ ಡಿಕೆ ಶಿವಕುಮಾರ್ ಅವರ ನಿವಾಸ ಇದೆಯಲ್ಲ ಅದೀಗ ಒಂದು ರೀತಿಯಲ್ಲಿ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅನೇಕ ಶಾಸಕರು ಈಗ ಆಗಮಿಸ್ತಾ ಇದ್ದಾರೆ. ಒಂದು ಶುಭಾಶಯಗಳನ್ನು ಕೋರೋದಕ್ಕೆ, ಮತ್ತೊಂದು ಸಚಿವ ಸ್ಥಾನವನ್ನ ನಮಗೆ ಈ ಬಾರಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿದ್ದಾರೆ. ಸಚಿವಗಿರಿಗೆ ದರ್ಶನ್ ಧ್ರುವನಾರಾಯಣ್ ಬೇಡಿಕೆ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದಾಶಿವನಗರಕ್ಕೆ ಈಗ ಡಿಕೆ ಶಿವಕುಮಾರ್ ನಿವಾಸ ಅಲ್ಲಿಗೆ ದಂಡಾಗಿ ಆಗಮಿಸ್ತಾ ಇದ್ದಾರೆ ಶಾಸಕರು. CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದಯರು ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ
ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ನಾವೆಲ್ಲ ಜೊತೆಲೇ ಇದ್ದರು, ಕೊಲೀಗ್ಸು, ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ನಿನ್ನೆ ಇನ್ನೂ CLP ಲೀಡರಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸ ಪಟ್ಟಣದ ಶಾಸಕರು ನಮ್ಮ ಚಾಮರಾಜ ಶಾಸಕರಾಗಿರುವಂಥ ಹರೀಶ್ ಗೌಡ್ರು ಇಬ್ಬರು ಕೂಡ ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ಜೊತೆಗೆ ಇನ್ನೂ ಹಲವಾರು ಶಾಸಕರು ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಪಕ್ಷದ CLP ನಾಯಕರಲ್ಲಿ, ವಿಶೇಷವಾಗಿ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡೋದೊಂದು, ಈ ಬಾರಿ ಸಚಿವ ಸಂಪುಟ ಏನು ರಚನೆ ಆಗ್ತಿದೆ ಅದರಲ್ಲಿ ಈಗಾಗಲೇ ಮಾಧ್ಯಮದ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಮೊದಲನೇ ಬಾರಿ ಎರಡನೇ ಬಾರಿ ಆಯ್ಕೆಯಾದಂಥ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಎಲ್ಲರೂ ಕೂಡ ಸೇರಿ ಬರೆದಿದ್ದು. ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾದ್ರೂ ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಮಾಡಿದ್ದು. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ. ಇದರಿಂದ ನಾವು ಇವತ್ತು ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡೋದಿಷ್ಟೇ, ಹೊಸದಾಗಿ ರಚನೆ ಆಗಿರುವಂಥ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ ಮತ್ತು ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ. ಸೆಕೆಂಡ್ ಲೈನ್ ಆಫ್ ಲೀಡರ್ಸನ್ನು ಬೆಳೆಸಂಗೆ ಕೂಡ ಆಗ್ತದೆ, ಮುನ್ನೆಲೆಗೆ ತಂದಂಗೆ ಆಗ್ತದೆ. ಅದರಿಂದ ಹೊಸೊಬ್ಬರು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರಾಗಿರುವಂತಹ CLP ನಾಯಕರಾಗಿರುವಂಥ DK ಶಿವಕುಮಾರ್ ಸಾಹೇಬರಲ್ಲಿ, ಹಾಗೆ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ, ಉಜ್ವಲ ಸಾಹೇಬರಲ್ಲಿ, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮೊದಲಿಂದ ಹೋರಾಟದ ಈ ಸರ್ಕಾರ ಬಂದಿದ್ದ ದಿವಸದಿಂದ ಆದ್ರೆ ಈಗ ಅವಕಾಶ ಇದೆ. ಈ ಅವಕಾಶದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದ್ರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ SN ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರುವಂಥವರು, ರೈಟ್ SN ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರುವಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್, ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತೇಳಿ ಹೇಳಿದ್ವಿ. ನಮಸ್ಕಾರ. ಅದು ಮೊದಲಿಂದ DK ಶಿವಕುಮಾರ್ ಅವರ ನಿವಾಸ ಇದೆಯಲ್ಲ, ಅದೀಗ ಒಂದು ರೀತಿಯಲ್ಲಿ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅನೇಕ ಶಾಸಕರು ಈಗ ಆಗಮಿಸ್ತಾ ಇದ್ದಾರೆ, ಒಂದು ಶುಭಾಶಯಗಳನ್ನು ಕೋರೋದಕ್ಕೆ, ಮತ್ತೊಂದು ಸಚಿವ ಸ್ಥಾನವನ್ನ ನಮಗೆ ಈ ಬಾರಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿದ್ದಾರೆ. ಸಚಿವಗಿರಿಗೆ ದರ್ಶನ್ ಧ್ರುವನಾರಾಯಣ್ ಬೇಡಿಕೆ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ TB ಜಯಚಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದಾಶಿವನಗರಕ್ಕೆ ಈಗ DK ಶಿವಕುಮಾರ್ ನಿವಾಸ ಅಲ್ಲಿಗೆ ದಂಡಾಗಿ ಆಗಮಿಸ್ತಾ ಇದ್ದಾರೆ ಶಾಸಕರು. CLP ಲೀಡರಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು DK ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದೇವರು ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ನಾವೆಲ್ಲ ಜೊತೆಲೇ ಇದ್ದರು, ಕೊಲೀಗ್ಸು, ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ನಿನ್ನೆ ಇನ್ನೂ CLP ಲೀಡರಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸ ಪಟ್ಟಣದ ಶಾಸಕರು ನಮ್ಮ ಚಾಮರಾಜ ಶಾಸಕರಾಗಿರುವಂಥ ಹರೀಶ್ ಗೌಡ್ರು ಇಬ್ಬರು ಕೂಡ ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ಜೊತೆಗೆ ಇನ್ನೂ ಹಲವಾರು ಶಾಸಕರು ಇವತ್ತು ಬಂದು ಶುಭವನ್ನು ಕೋರಿದ್ದೇವೆ. ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಪಕ್ಷದ CLP ನಾಯಕರಲ್ಲಿ, ವಿಶೇಷವಾಗಿ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡೋದೊಂದು, ಈ ಬಾರಿ